ಟೈಮ್ ನಮ್ಮ ಬ್ಲಾಕ್ ಡ್ರಾಗನ್ ಇದಾರಲ್ಲ ಶೆಪರ್ಡ್. CSK ಅವ್ರು ಲಾಸ್ಟ್ ಟೈಮ್ ಯಾಕಾದ್ರೂ ಔಟ್ ಮಾಡಿದ್ನೋ ಅಂತ ಅನ್ನಿಸ್ಕೋಬೇಕಿತ್ತು. ಆ ತರ 2 ಡ್ರಾಗನ್, ಒಂದು ವೈಟ್ ಒಂದು ಬ್ಲಾಕ್, ಎರಡು ಸ್ಟ್ರೈಕ್ ಅಲ್ಲಿ ನಿಂತ್ಕೊಂಡು ಮುಗಿಸಿದ್ರು ಅವತ್ ಮ್ಯಾಚ್. ಅವತ್ ಆಲ್ಮೋಸ್ಟ್ ಇಬ್ರು ಬೌಲರ್ಸ್ ಕೆರಿಯರ್ ಹಾಳು ಮಾಡಿದ್ರು. ಗಾಯಕ್ವಾಡ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ ನಾನೇ ಬೌಲಿಂಗ್ ಮಾಡ್ಬಿಡ್ಲಾ ಪರಿಸ್ಥಿತಿಗೆ ಬಂದ್ಬಿಡ್ತಾನೆ ಡೆತ್ ಅಂತ ಬಂದ್ರೆ. ದೂಬೇನ್ ಯೂಸ್ ಮಾಡ್ಕೊಂಬೋದಲ್ಲ, ಅಂತ ವರ್ಲ್ಡ್ ಕಪ್ ಅಲ್ಲೇ ಬೌಲಿಂಗ್ ಕೊಟ್ಟಿದೀವಿ, ಇಲ್ಲಿ ಕೊಡಕ್ ಆಗಲ್ವಾ CSK ಅವರಿಗೆ? ಫಸ್ಟ್ ಮ್ಯಾಚ್ ಇಂದು ಸಾಕು. ಇವಾಗ ಸಂಡೇ ಸೂಪರ್ ಸಂಡೇ ಅಲ್ಲಿ 2 ಮ್ಯಾಚ್ ಇದೆ. 2ನೇ ಮ್ಯಾಚ್ಗೆ ಹೋಗೋಣ, RCB ವರ್ಸಸ್ CSK. ಹೇಳಿ ಆರ್ಯ. ಎಲ್ಲರೂ ಕಾದ್ ಕೂತಿರೋ ಮ್ಯಾಚ್. ಹೊಡಿತೀವಿ ಈ ಸರಿನೂ ಹೊಡಿತೀವಿ, ಕರ್ಸ ಹೊಡಿತೀವಿ ಈ ಸರಿ. ಹೋದ್ ಸರಿ ನುಗ್ಗು ಹೊಡೆದಿದ್ದು, ಕರ್ಸು ಹೊಡೆದಿದ್ದು, ಈ ಸರಿ ಮತ್ತೆ ಕರ್ಸಿ ಹೊಡಿತೀವಿ. ಒಬ್ಬೊಬ್ಬಂಗೆ 7 ಹೊಡಿತೀವಿ ಈ ಸರಿ. ಆಗಲ್ಲ ಬಿಡ, ಚಿಕ್ಕ ಹುಡ್ರ ಹೊಡಿತಾರೆ ಈ ಸತಿ. ಚಿಕ್ಕ ಹುಡುಗರು ಅಲ್ಲಿ ಚಿಕ್ಕ ಹುಡುಗ್ರು ಕುಂಟಪಲ್ಲಿ ಆಡೋ ಕೇಳಲ್ಲ ಹೋಗಿ ಕಬ್ಬನ್ ಪಾರ್ಕ್ ಅಲ್ಲಿ ಇರೋ ಕೇಳು ಚಿಕ್ಕ ಹುಡುಗರಿಗೆ. ಬಿಲೋ 19 ಎಲ್ಲಾರು ಹೊಡಿತಾರೆ ಈ ಸತಿ. ಬಿಲೋ 19 ಇಲ್ಲ. ಏಜಲ್ವುಡ್ ನಾಳೆ ಏನಾರು ಆಡ್ದ ಅನ್ಕೋ, ಮುಗಿತ್ ನಿಮ್ದು. ನಮ್ ಬ್ರೇವಿಸ್ ಆಡಿದ್ರೆ ನಾಳೆ ಮ್ಯಾಚ್ ಅಲ್ಲಿ ಏಜಲ್ವುಡ್ ಮತ್ತೆ ಡೆಫಿ ಏನಾದ್ರು ಆಡಿದ್ರೆ, ಚೇಸ್ ಯಾರು ಮಾಡ್ತಾರ ಅವ್ರಿಗೆ ಗೆಲ್ಲೋದು. ಕಡೋರ್ ಬರ್ಲಿ ಆ ಪಾಯಿಂಟ್ ಬರ್ಲಿ ಕಡೋರ್. ಕಾರ್ತಿಕ್ ಅವ್ರ ನಾಳೆ ಮ್ಯಾಚ್ ಅಲ್ಲಿ RCB ಪರ ಡೆಫಿ ಮತ್ತೆ ಏಜಲ್ವುಡ್ ಇಬ್ರು ಆಡಿದ್ರೆ, ಏನಾದ್ರು ಬೈ ಚಾನ್ಸ್ RCB ಮ್ಯಾನೇಜ್ಮೆಂಟ್ ಏನಾದ್ರು DK ಏನಾದ್ರು ರಿಸ್ಕ್ ತಗೊಂಡು ಡೇವಿಡ್ ನ ಇಲ್ಲ ಅಂದ್ರೆ ಶಫರ್ಡ್ ನ ಕೂರ್ಸಿದ್ರೆ, ಇಬ್ರಲ್ಲಿ ಯಾರಾದ್ರೂ ಒಬ್ರನ್ನು ಕೂರ್ಸಿದ್ರೆ, ಏನಾದ್ರೂ ಇಬ್ರು ಬೌಲರ್ಸ್ ಬಂದ್ರೆ 10 ಓವರ್ ಅಲ್ಲಿ ಒಂದ್ ಸೈಡ್ ಮ್ಯಾಚ್ ಮುಗ್ದೋಗುತ್ತೆ. ಅವ್ರ ಮ್ಯಾಚ್ ಅಲ್ಲೇ ರಿಸೈನ್ ಕೊಡ್ತಾರೆ. ಅವ್ರಿಬ್ರು ಆಡಿದ್ರೆ ಬೇಡ, ಸುಮ್ನೆ ರಿಸ್ಕ್ ಏನಕ್ಕೆ ಅಂತ ರಿಸೈನ್ ಕೊಡ್ತಾರೆ. ಚಿನ್ನಸ್ವಾಮಿ ಅಲ್ಲ 10 ಓವರ್ಗೆ ಮ್ಯಾಚ್ ಮುಗಿಯಲ್ಲ. ಸತಿ ಎಂತ ಡಮ್ಮಿ ಫಾರ್ಮುಲಾ ಇಲ್ಲ ಅಂದ್ರ ಲಾಸ್ಟ್ ಮಟ್ಟ ಬಂದೈತಿ ಚೆನ್ನೈ ಮ್ಯಾಚ್. ಹೇಸಲ್ವುಡ್ ಇರ್ಲಿಲ್ಲ, ಹೋಗೋದಲ್ಲ ಬಿಡ. ಹೇಸಲ್ವುಡ್ ಇರ್ಲಿಲ್ಲ ಆ ಮ್ಯಾಚ್ ಅಲ್ಲಿ, ಮರಿಬೇಡ. ಹೇಸಲ್ವುಡ್ ಇರ್ಲಿಲ್ಲ ಸರಿ CSK 2ನೇ ಮ್ಯಾಚ್. ಗ್ಯಾರಂಟಿ ಇಲ್ಲ ಹೇಸಲ್ವುಡ್ ಬ್ರೇವಿಸ್ ಬರ್ತಾನ. ಬ್ರೇವಿಸ್ ಬರ್ಲಿ, ಇವ್ರು ಬರ್ಲಿ ನಡೆಯಲ್ಲ. ನಮ್ ಕಡೆ ಬೆತ್ತಲ್ ಆಡಿರ್ ನಿಮ್ ಬ್ರೇವಿಸ್ ಏನು ಇಲ್ಲ. ನಮ್ ಮಾತ್ರೆ ನುಂಗಿಸ್ತಿ ತಡಿ ನಿಮ್ಗೆ ನಾಳೆ ಒಂದೊಂದ. ಮಾತ್ರೆ ನೀರ್ ತಗೊಂಬನ್ನಿ. ನೀರ್ ನಾವೇ ಕುಡ್ಸೋದಲ್ಲ, ಮಾತ್ರೆಗ್ ನೀರ್ ಕುಡ್ಸೋದ್ ನಾವೇ. ಮಾತ್ರೆ ಹಂಗೆ ನುಂಗೋಕ್ ಆಗಲ್ಲ, ನೀರ್ ಬೇಕು. ನೀರ್ ಬೇಕಲ್ಲ, ನೀರ್ ಕುಡ್ಸಕ್ಕೆ ನೀರಿನ ಜೊತೆ ಒಂಚೂರು ಉಪ್ಪು ಹಾಕ್ತಿವಿ ನಾವು, ಸಾಲ್ಟ್. ನೆಕ್ಸ್ಟ್ ಮೊದ್ಲ ಮಾತ್ರೆ ಇವ ಆಗ್ತಾನ, ಲಾಸ್ಟ್ ನೀರ್ ಕುಡ್ಸಕ್ ಬ್ರೇವಿಸ್ ಬರ್ತಾನ. ಬ್ರೇವಿಸ್ ನಾವ್ ಹಾಕ್ತಿವಲ್ಲ. ನಮ್ ಕಡೆ ಸ್ಪಿನ್ನರ್ಸ್ ಇಟ್ಟಿಲ್ಲ ನಾವು, ಮೀಡಿಯಂ ಫಾಸ್ಟ್ ಸ್ಪಿನ್ನರ್ಸ್ ಅವರು. ನಮ್ಮಲ್ಲಿ ಒಂದ್ ಹುಲಿ ಇದು, ನಮ್ಮಲ್ಲಿ ಒಂದ್ ಸಿಂಹ ಕಾಯ್ತಾ ಇದೆ, ಯಾರ್ ತಲೆ ಹೊಡಿಯೋಣ ಅಂತ. ಸ್ಪಿನ್ನರ್ ಅಂತ ಹೇಳಿ ಸ್ಪೈ ಆಗಿ ಬಂದಿದೆ, ಬರೀ ಬೌನ್ಸರ್ ಎಸೆಯುತ್ತೆ ಬಂದಿ ಆ ಸಿಂಹ. ಕಾಯ್ತಾ ಇದೆ ಅದು, ಯಾರ್ ತಲೆ ಹೊಡಿಲಿ ಅಂತ ಬೌನ್ಸರ್ ಎಸೆಯಕ್ಕೆ. ಚೆನ್ನೈ ಬಗ್ಗೆ ಹೇಳ್ಬೇಕು ಅಂದ್ರೆ ಥ್ರೆಟ್ ಅನ್ಸೋದು RCBಗೆ ಚೆನ್ನೈ ಟೀಮ್ ಇಂದ ಏನಾರು ಅಂದ್ರೆ ಅದು ಸರ್ಫರಾಜ್ ಖಾನ್. ಸ್ವಲ್ಪ ಇವಾಗಿರೋ ಫಾರ್ಮ್ ಅಲ್ಲಿ ಸರ್ಫರಾಜ್ ಖಾನ್ ಒಂದ್ ಥ್ರೆಟ್ ಆಗ್ಬೋದು. ಅದ್ ಬಿಟ್ರೆ ದೂಬೆಗೆ ಚೆನ್ನೈದವರು ಕಾರ್ತಿಕ್ ಶರ್ಮಾ ಅಥವಾ ಉರ್ವಿಲ್ ಪಟೇಲ್ ಚಾನ್ಸ್ ಕೊಡ್ಬೇಕು. ಉರ್ವಿಲ್ ಪಟೇಲ್ ಪ್ಲೇಯಿಂಗ್ ಬರ್ಬೇಕು. ಕಾರ್ತಿಕ್ ಶರ್ಮಾ ಆಕ್ಚುಲಿ ಉರ್ವಿಲ್ ಪಟೇಲ್ ಕಿಂತ ಒಳ್ಳೆ ಬ್ಯಾಟ್ಸ್ಮನ್, ಬಟ್ ಆ ಪ್ರೈಸ್ ಟ್ಯಾಗು 14 crore ಇದರಿಂದ ಸ್ವಲ್ಪ ಅವ್ರಿಗೆ ಇದು ಬರ್ತಾ ಇದೆ. ಇನ್ನು ಚಿಕ್ಕ ಹುಡುಗ, ಅದ್ ಸ್ವಲ್ಪ ಕಷ್ಟ ಆಗ್ತಿದೆ. ಉರ್ವಿಲ್ ಪಟೇಲ್ಗೆ ಯಾವ್ದು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಸರಿ, ಜಸ್ಟ್ ಬಂದ್ರು ರಿಪ್ಲೇಸ್ಮೆಂಟ್, ಅವ್ರು ಆಟ ಆಡಿದ್ರು. ಬಟ್ ಇಲ್ಲಿ ಕಾರ್ತಿಕ್ ಶರ್ಮಾಗ್ ಹಂಗ ಆಗಲ್ಲ, ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದೆ. 14 crore ಫುಲ್ ಇದರಿಂದ ಬರ್ತಿದೆ, ಹಂಗಾಗಿ ಸ್ವಲ್ಪ ಜಾಸ್ತಿ ಪ್ರೈಸ್ ಆಯ್ತು. ಓವರ್ ಪ್ರೈಸ್ ಟ್ಯಾಗ್ ಇಂದ ಸ್ವಲ್ಪ ಫಾರ್ಮ್ ಕೊರತೆ ಬರ್ತಿದೆ ಅವರಿಗೆ. ಥ್ರೆಟ್ ಅನ್ಸದ್ ನಾಳೆ RCBಗೆ ಏನಾದ್ರು CSK ಇಂದ ಅಂದ್ರೆ ಅದು ಸರ್ಫರಾಜ್ ಖಾನ್ ಒಂದು. ಇಲ್ಲ ರೀ, ದುಬೆ ಯಾವಾಗ್ಲೂ RCB ಪರನೇ ಬ್ಯಾಟಿಂಗ್ ಆಡ್ತಾರೆ. ಎಷ್ಟೇ ಕಷ್ಟ ಇದ್ರು, ಎಂತ ಇಂಪಾರ್ಟೆಂಟ್ ಮ್ಯಾಚ್ ಇದ್ರು RCB ಪರನೇ ಬ್ಯಾಟಿಂಗ್ ಆಡ್ತಾರೆ ಅವ್ರು ಯಾವಾಗ್ಲೂನು. ನಮಗ್ ದುಬೆ ಏನ್ ಕಂಟಕ ಆಗಲ್ಲ ನಾಳೆ ಮ್ಯಾಚ್ ಅಲ್ಲಿ. ನಿಮಗ್ ಏನಾದ್ರು ಕಂಟಕ ಅಂದ್ರೆ ನೀವು ಸಡನ್ ಆಗಿ ಅಂದ್ರೆ ಆಯುಷ್ ಮಾತ್ರ, ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಚಿನ್ನಸ್ವಾಮಿಲಿ. ಅದೇ ತರ ಸರ್ಫರಾಜ್ ಖಾನ್ ಏನಾದ್ರು ಒಳ್ಳೆ ಕ್ಯಾಮಿಯೋ ಕೊಡ್ಬಹುದು. ಇದು ಅವ್ರದ್ದು ಯಾಕಂದ್ರೆ CSK ಒಳ್ಳೆ ಬ್ಯಾಟಿಂಗ್ ಡೆಪ್ತ್ ಇದೆ, ಬಟ್ ಅವ್ರದ್ದು ಬೌಲಿಂಗ್ ಆಪ್ಷನ್ಸ್ ತುಂಬಾ ಕಡಿಮೆ ಇರೋದ್ರಿಂದ ಸ್ವಲ್ಪ ಅವರಿಗೆ ಕಷ್ಟ ಆಗುತ್ತೆ ಚಿನ್ನಸ್ವಾಮಿಲಿ. ಯಾಕಂದ್ರೆ ಚಿನ್ನಸ್ವಾಮಿ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ 300 ಚಾನ್ಸ್ ಐತೆ ನೋಡಪ್ಪ ನಾಳೆ. ಒಂದ್ ಏನ್ ಚಾನ್ಸ್ ಅಂದ್ರೆ CSK ನಾಳೆ ಅಖಿಲ್ ಹುಸೇನ್ ಅಂದ್ರೆ ಸ್ವಲ್ಪ RCBಗೆ ಸ್ಟ್ರಗಲ್ ಮಾಡ್ಬೋದು.
ನೂರ್ ಹೌದೌದೌದು. ಬೆಂಗಳೂರು ನೂರ ಸ್ಟೇಡಿಯಂ ಮಂದಿ ರಜತ್ ನಾಚ್ಬಾರ್ದು ಪಟ್ಟಿದಾರ್ ನಾಳೆ. ನೂರ್ ಅಹಮದಿಗ್ ಡೇವಿಡ್ ರಜತ್ ಪಟ್ಟಿದಾರ್ ಒಂದೇ ಟೈಮಲ್ಲಿ ಸ್ಕ್ರೀಸ್ ಅಲ್ಲಿ ಇದ್ರೆ ಬಡ ರಣ 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 ತಗೋ 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 ಅಂದ್ಬಿಡ್ತಾರೆ. ತೆಗ್ದು ಆಚೆ ಹೊಡಿತಿರ್ತಾರೆ. ಕಬ್ಬನ್ ಪಾರ್ಕ್ ಅಲ್ಲಿ ಬಾಲ್ ಎತ್ಕೊಬೇಕು. RCB ಬ್ಯಾಟಿಂಗ್ ಏನಂದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ ಸಾಲ್ಟ್ ಚೆನ್ನಾಗ್ ಆಡಿಲ್ಲ, ಅವನಿಗೆ ಇವಾಗ ಒಳ್ಳೆ ಟ್ರೈನಿಂಗ್ ಸಿಗ್ತಾ ಇದೆ. ಮತ್ತೆ ಜಿತೇಶ್ ಶರ್ಮಾ ಡಕ್ಔಟ್ ಆದ, ಅವನಿಗೆ ತುಂಬಾ ಈಗೋ ಹರ್ಟ್ ಆಗಿರುತ್ತೆ ಇದು. ಅದು RCB ಚಿನ್ನಸ್ವಾಮಿಲಿ ಆಡಿರಲ್ಲ ಅಂತ. ಇವ್ರಿಗೆಲ್ಲ ನಮ್ಗೆ ಇನ್ನೂ RCB ಬ್ಯಾಟಿಂಗ್ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದ್ ಬೇಡ, ಯಾಕಂದ್ರೆ ಅಲ್ಲಿವರೆಗೂ ಅಷ್ಟವರೆಗೂ ಬರೋದೇ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ. ಮತ್ತೆ ಇನ್ನೊಂದ್ ಏನಂದ್ರೆ ಬೌಲಿಂಗ್ ಆಪ್ಷನ್ಸ್ RCB ತುಂಬಾ ಎದ್ದು ಕಾಣ್ತಾ ಇದೆ ನನಗೆ. ಇದ್ರ ಬಗ್ಗೆ ಇನ್ನು ಏನಂತೀರಾ ಆರ್ಯನ್? ಇನ್ನು ಒಂದ್ ಪಾಯಿಂಟ್ ಬಿಟ್ಟಿದ್ಯಾ, ಲಾಸ್ಟ್ ಟೈಮ್ ನಮ್ಮ ಬ್ಲಾಕ್ ಡ್ರಾಗನ್ ಇದಾರಲ್ಲ ಶೆಪರ್ಡ್, CSK ಅವ್ರ ಲಾಸ್ಟ್ ಟೈಮ್ ಯಾಕಾದ್ರೂ ಔಟ್ ಮಾಡಿದ್ನೋ ಅಂತ ಅನ್ನಿಸ್ಕೋಬೇಕಿತ್ತು. ಆ ತರ ಎರಡು ಡ್ರಾಗನ್, ಒಂದು ವೈಟ್ ಒಂದು ಬ್ಲಾಕ್, ಎರಡು ಸ್ಟ್ರೈಕ್ ಅಲ್ಲಿ ನಿಂತ್ಕೊಂಡು ಮುಗಿಸಿದ್ರು ಅವತ್ ಮ್ಯಾಚ್. ಅವತ್ ಆಲ್ಮೋಸ್ಟ್ ಇಬ್ರು ಬೌಲರ್ಸ್ ಕೆರಿಯರ್ ಹಾಳು ಮಾಡಿದ್ರು. ಏನು ಡೆತ್ ತನಕ ಡೆತ್ ಬಾಲ್ ಪವರ್ ಪ್ಲೇ ಏನಾದ್ರು ಮೇಂಟೈನ್ ಮಾಡ್ಬೋದು CSK, ಬಟ್ ಡೆತ್ ಅಂತ ಬಂದ್ರೆ ಅಲ್ಲಿ ಬೌಲರ್ಸೇ ಇಲ್ಲ ಡೆತ್ ಬೌಲರ್ ಮಾಡಕ್ಕೆ. ಎಲ್ಲಿ ಋತುರಾಜ್ ಇಲ್ಲ ಇಲ್ಲ ಗಾಯಕ್ವಾಡ್ ಬೌಲರ್ಸ್. ಹೆಂಗ್ ಲಕ್ ಋತುರಾಜ್ ಹೊಡೆದ್ರೆ ಚಾನ್ಸ್ ಬೌಲಿಂಗ್ ದಲ್ಲಿ. ಗಾಯಕ್ವಾಡ್ ಹೆಂಗ್ ಅನ್ಸುತ್ತೆ ಅಂದ್ರೆ ನಾನೇ ಬೌಲಿಂಗ್ ಮಾಡ್ಬಿಡ್ಲಾ ಸಾಯಿನಿ ಪರಿಸ್ಥಿತಿಗೆ ಇಲ್ಲ ಬಂದ್ಬಿಡ್ತಾನೆ ಡೆತ್ ಅಂತ ಬಂದ್ರೆ. ದೂಬೇನ್ ಯೂಸ್ ಮಾಡ್ಕೊಬೋದಲ್ಲ, ಅಂತ ವರ್ಲ್ಡ್ ಕಪ್ ಅಲ್ಲೇ ಬೌಲಿಂಗ್ ಕೊಟ್ಟಿದೀವಿ, ಇಲ್ಲಿ ಕೊಡಕ್ ಆಗಲ್ವಾ CSK ಅವರಿಗೆ? ಚಿನ್ನಸ್ವಾಮಿದಾಗ ಹಾಕ್ಸಲ್ಲ ಬಿಡ. ಏನ್ ಚಿನ್ನಸ್ವಾಮಿ ಇಲ್ಲ ಎಲ್ಲಾದ್ರೂ ಇಲ್ಲ, ಹಾಕ್ಸ್ಬೋದು ದೂಬೆ. ಚಿನ್ನಸ್ವಾಮಿಲಿ ದೂಬೆ ಬೌಲಿಂಗ್ ವರ್ಕ್ ಆಗುತ್ತೆ, ಯಾಕಂದ್ರೆ ಅಂತ ಹಾರ್ದಿಕ್ ಪಾಂಡ್ಯನೇ ಬೌಲಿಂಗ್ ಆಗಲ್ಲ ಆಗ್ತಾನೆ. ಆಗಲ್ಲ. ಅವಂದು ದುಬೆದು ಸೇಮ್ ಸ್ಪೆಲ್ ಬರುತ್ತೆ ಆಲ್ಮೋಸ್ಟ್. ಇಲ್ಲ ಅವ್ನು ಇಲ್ಲ, 6 ಸ್ಟಾರ್ಟ್ ಬಾಲ್ ಬೌಲಿಂಗ್ ಇಲ್ಲ. 4 ಬಾಲ್ ಇಲ್ಲ. ಆದ್ರೂ ದುಬೆ, ಅವ್ನ್ ಪವರ್ ಜರ್ಸಸ್ 3 ರಿಂದ ಮಾಡ್ಬಿಟ್ರೆ 4 ಬಾಲ್ ಸಾಕು. ಆದ್ರೂ ದುಬೆ ಹಾರ್ದಿಕ್ ಪಾಂಡ್ಯ ತರಾನೇ ಬೌಲಿಂಗ್ ಮಾಡ್ತಾನೆ. ಸ್ಲೋಯರ್ ರನ್ ಹಾಕ್ತಾನೆ, ಮೀಡಿಯಂ ಪೇಸ್ ಒಂದು ವೇರಿ ಮಾಡ್ತಾನೆ ಸ್ವಲ್ಪ ಆದ್ರೂನು. ಅಟ್ಲೀಸ್ಟ್ ಅವನಿಗೆ 6 ಹೊಡ್ಯಕ್ ಟ್ರೈ ಮಾಡಿದ್ರು ಎಡ್ಜ್ ಗಿಡ್ಜ್ ಆಗಿ ಒಂದು ಕ್ಯಾಚ್ ಸಿಗ್ಬಹುದು. ಒಳ್ಳೆ ಬೌಲರ್ ದುಬೆ ಬಗ್ಗೆ ಏನು ಅನುಮಾನ ಪಡೋ ತರ ಏನಿಲ್ಲ. CSK ಅಲ್ಲಿ ಬೌಲಿಂಗ್ ಆಪ್ಷನ್ ದುಬೆ ಕಡಿಮೆ ನಾಳೆ ಇದೆ, ಬ್ಯಾಟಿಂಗ್ ಆಡಿದ್ರೆ ಬ್ಯಾಟರ್ಸ್ ಗೆ ಸಾಕು, ಬೌಲಿಂಗ್ ಈಸಿಯಾಗಿ ಬೇಡ. ಬ್ಯಾಟಿಂಗ್ ಗೊತ್ತಾಗುತ್ತೆ ಎಷ್ಟಾರ ಅಂತ ಹೊಡಿಲಿ. ಒಂದೊಂದು. ನನ್ ಪ್ರಕಾರ ಇನ್ನೂ RCB ನಾಳೆ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಅಭಿನಂದನ್ ಸಿಂಗ್ ಜಾಗದಲ್ಲಿ ಹೇಸಲ್ವುಡ್ ತಂದು ಓಪನಿಂಗ್ ಸ್ವಲ್ಪ ಸಾಲ್ಟಿಗೆ ರೆಸ್ಟ್ ಕೊಟ್ರು, ವೆಂಕಟೇಶ್ ಏನತ್ತಂದ್ರೆ ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ವೆಂಕಟೇಶ್ ಒನ್ ಡೌನ್ ಪಡಿಕಲ್ ಓಪನಿಂಗ್ ಬಂದ್ರೆ ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ನನ್ ಪ್ರಕಾರ ನಾಳೆ ಮ್ಯಾಚ್ ಅಲ್ಲಿ ಸಾಲ್ಟ್ ನ ಕೂರಿಸ್ತಾರೆ ಅನ್ನೋದು ಡೌಟ್. ಏನಾದ್ರೂ ಅದೇ ಹೇಳಿದ್ರ ಹೌದು, ನೀವು, ಅದು ಕೂರ್ಸಲ್ಲ, ಬೌಲರ್ಗೆ ಬಟ್ ಅದೇ ಯಾರಾದ್ರೂ ಒಬ್ಬ ಲಾಂಗ್ ರನ್ ಸಬ್ ಮಾಡ್ಬೋದು. ಲಾಂಗ್ ರನ್ ಬೌಲರ್ಗೆ ಯಾರಾದ್ರೂ ಕೊಡ್ತಾರೆ. ಒಬ್ಬ ಸಬ್ ಮಾಡ್ಬೋದು ಅಷ್ಟೇ, ಇನ್ನೇನು ಅದೇ ವೆಂಕಟೇಶ್ ಇನ್ ಅಯ್ಯರ್ನ ಸಬ್ ಮಾಡ್ಬೋದು. ಇಲ್ಲ ಇಲ್ಲ, ಶೆಪರ್ಡ್ ಮತ್ತೆ ಟೀಮ್ ಡೇವಿಡ್ ನ ಟಚ್ ಮಾಡಂಗೆ ಇಲ್ಲ. ಅದು ಎರಡು ಇದ್ದಿದ್ದಂಗೆ ಗೋಡೆಗಳು, ಲಾಸ್ಟಿಗೆ ಅವೆರಡು ಏನೇ ಪಿಲ್ಲರ್ಸ್ ಮುಟ್ಟೋದೇ ಇಲ್ಲ. ಡಫಿನ ಬಿಡ್ತಾರೆ. ಡಫಿನ್ ಬಿಡಿ, ಅದೇ ಫಿಟ್ ಹೇಸಲ್ವುಡ್ ಆದ್ರೆ ಏನಾದ್ರೂ ಕನ್ಫರ್ಮ್ ಆಡ್ತಾನೆ ಅಂದ್ರೆ ಡಫಿಗೆ ಬಿಡ್ಬೇಕಾಗುತ್ತೆ. ಡಫಿ ಅವರು ಜಾಗ ಯಾಕಂದ್ರೆ ಮಾಡ್ಕೊಡ್ಲೇಬೇಕು ಹೇಸಲ್ವುಡ್ಗೆ. ಹೌದು, ಇವಾಗ ಆ ಪ್ಲೇಯರ್ಗೆ ಅಂತಾನೆ ಒಬ್ಬ ಬ್ಯಾಕಪ್ ಇದ್ದಾಗ ಬೇರೆಯವ್ರನ್ನ ತೆಗಿಯಕ್ಕಾಗಲ್ಲ. ಆ ಪ್ಲೇಯರ್ನೇ ತೆಗೆದ್ಬಿಟ್ಟು ಆ ಬ್ಯಾಕಪ್ ಆಡಿಸ್ಬೇಕು. RCB ಒಂದು ವೀಕ್ ಪಾಯಿಂಟ್ ಏನಾದ್ರು ಕಾಣ್ತಾ ಇದೆ ಅಂದ್ರೆ ಅದೇ ಸುಯೇಶ್ ಶರ್ಮಾ ಅನ್ಸುತ್ತೆ ನಂಗೆ. ಯಾಕೋ ಸ್ವಲ್ಪ ಎಲ್ಲೋ ವೀಕ್ ಸ್ಪಿನ್ನಿಂಗ್ ಅನ್ಸುತ್ತೆ. ಸ್ಪಿನ್ನಿಂಗ್ RCB ದೂಬೆ ಸ್ಪಿನ್ನರ್ಸ್ ಈ ಸೀಸನ್ ಅಲ್ಲಿ ಸ್ವಲ್ಪ ವೀಕ್ ದೂಬೆ ಅನ್ನಿಸ್ತಾ ಇದಾರೆ. ಮತ್ತೆ ಬ್ರೇವಿಸಿಗೆ ಏನಾದ್ರು ಸುಯೇಶ್ ಶರ್ಮಾ ಕಚ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಕೃಣಾಲ್ ಪಾಂಡ್ಯ ಮ್ಯಾನೇಜ್ ಮಾಡ್ಬಿಡ್ತಾನೆ, ಬೌನ್ಸ್ ಹಾಕಿ ಯಾರ್ಕರ್ ಹಾಕಿ ಏನೋ ಒಂದು ಮಾಡಿ ಏನೋ ಒಂದ್ ಮಾಡ್ಬಿಡ್ತಾನೆ. ಬಟ್ ಸುಯೇಶ್ ಶರ್ಮಾ ಅಂತ ಅಷ್ಟೊಂದು ವೆರೈಟಿ ಇಲ್ಲ. ಗೂಗ್ಲಿ ಫಾಸ್ಟರ್ ಥ್ರೋ ಏರ್ ಹಾಕ್ತಾರೆ, ಗೂಗ್ಲಿ ಹಾಕ್ತಾರೆ. ಬಟ್ ಬ್ರೇವಿಸ್ ದೂಬೆ ಹೆಂಗೆ, ಬ್ರೇವಿಸ್ಗಾರು ಮೇಂಟೈನ್ ಮಾಡ್ಬೋದು, ದೂಬೆ ಫಸ್ಟೇ ಪಿಕ್ ಮಾಡ್ಬಿಡ್ತಾನೆ, ಬಾಲ್ ಪಿಚ್ ಆಗಕ್ಕಿಂತ ಮುಂಚೆನೆ ಪಿಕ್ ಮಾಡ್ಬಿಡ್ತಾನೆ. ಯುಜೇಂದ್ರ ಚಾಲ್ಗೆ ನಿನ್ನೆ ಓವರ್ ಬಿಟ್ಟಿಲ್ಲ ಅವರು. ಚಾಲ್ಗೆ ಓವರ್ ಬೌಲಿಂಗ್ ಕೊಡಕ್ ಕಂಪ್ಲೀಟ್ ಆಗಿಲ್ಲ. ಶ್ರೇಯಸ್ ಸರ್ ಎದ್ರಿದಾನೆ ಅಂದ್ರೆ ಕಷ್ಟ. ಅಂತ ವೇರಿಯೇಷನ್ ಚಾಲು ಅಷ್ಟು ವೆರೈಟಿ ಇರೋ ಬೌಲರೇ ಕಷ್ಟಪಡ ಸುಯೇಶ್. ಬಟ್ ಕೃಣಾಲ್ ಪಾಂಡೆಗೆ ಅವೆಲ್ಲ ಮ್ಯಾಟರ್ ಆಗಲ್ಲ. ಇವ್ ಯಾರೇ ಬ್ಯಾಟ್ಸ್ಮನ್ ಇರ್ಲಿ, ನಾನ್ ಫಾಸ್ಟ್ ಬೌಲರ್ ಆಗ್ಬಿಡ್ತಾರೆ ಬೇಕಾದ್ರೆ ಅವರು. ವೆರೈಟಿ ಬೌನ್ಸರೇ, ದೂಬೆ ದಾಟ್ ಹೋಗುತ್ತೆ ಆ ಬೌನ್ಸರ್ ಬೇಕಾದ್ರೆ. ಹೌದು. IPL ಅಲ್ಲಿ ಇರೋ ಸ್ಪೈ ಅಂದ್ರೆ ಅದು ನಮ್ಮ ಕೃಣಾಲ್ ಪಾಂಡ್ಯ. ಸ್ಪಿನ್ನರ್ ಅಂತ ಹೇಳ್ಕೊಂಡ್ ಬಂದು ಫಾಸ್ಟ್ ಬೌಲಿಂಗ್ ಮಾಡಿ ಮೀಡಿಯಂ ಪೇಸ್ ಆದ್ರೆ ಮಾಡ್ತಾರೆ ಅವರು. ಈ ಇಂಪ್ಯಾಕ್ಟ್ ರೂಲ್ ಬಂದಾಗಿಂದ ಒಂದ್ ಬೇಜಾರ ಏನು ಅಂದ್ರೆ ಕೃಣಾಲ್ ಪಾಂಡ್ಯನ್ ಬ್ಯಾಟಿಂಗ್ ಸಿಗ್ತಾ ಇಲ್ಲ ಪಾಪ. ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಹೌದು. ಹಿಟ್ಟರ್. ಹ್ಮ್. ಇಂಪ್ಯಾಕ್ಟ್ ರೂಲ್ ಇಂದ ಈ ಕೃಣಾಲ್ ಪಾಂಡ್ಯ, ಈ ಅಕ್ಷರ್ ಪಟೇಲ್, ಈ ವಾಷಿಂಗ್ಟನ್ ಸುಂದರ್, ಹೌದು, ಇವರಿಗೆಲ್ಲ ಅವ್ರಿಗೆ ಬ್ಯಾಟಿಂಗೇ ಒಂಥರ ಇಲ್ಲ. ಅವ್ರು ಒಂಥರ ಇದಾಗ್ಬಿಟ್ರು. ಸುಮ್ ಪಾಪ ಬೌಲರ್ ಅವ್ರಿಗೆ ಅವರು. ಆಲ್ರೌಂಡರ್ಸ್ ಗೆಲ್ಲ ಸ್ವಲ್ಪ ನಂಬರ್ 6 ನಂಬರ್ 7 ಅಲ್ಲಿ ಬರೋ ಬ್ಯಾಟರ್ಸ್ ಅಂದ್ರೆ ಆಲ್ರೌಂಡರ್ಸ್ ಗೆಲ್ಲ ಬ್ಯಾಟಿಂಗ್ ಸಿಗ್ತಾ ಇಲ್ಲ. ಅದೇ ಕೃಣಾಲ್ ಪಾಂಡ್ಯ ಮುಂಬೈಲಿ ಪ್ಲೇಯಿಂಗ್ ಇದ್ದಾಗ ಪ್ಲೇಯರ್, ಇಂಪ್ಯಾಕ್ಟ್ ರೂಲ್ ಇರ್ಲಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಅಂದ್ರೆ ಆ ಪ್ಲೇಯಿಂಗ್ ಲೆವೆನ್ ಟ್ರಿಕ್ಕಿ ಹೋಗ್ಬಿಡ್ತು.
ಇದು ಕೃಣಾಲ್ ಪಾಂಡ್ಯ ಮುಂಬೈಲಿ ಇದ್ದಾಗ ಆಡೋದು. ಇರ್ತಿತ್ತು ವಿಕೆಟ್ ಹೋದ್ರ ಎಲ್ಲಿ ಅವ್ನು ಇಡೀ IPL ಅಲ್ಲಿ 2 ಹಾಫ್ ಸೆಂಚುರಿ ಹೊಡೆದಿದ್ದಾರೆ, 2 ಡೆಲ್ಲಿ ಮೇಲೆ ಹೊಡೆದಿರೋದು. 2 ಡೆಲ್ಲಿ ಮೇಲೆ. ಡೆಲ್ಲಿ ಮೇಲೆ ಮ್ಯಾಚ್ ಇದ್ರೆ ಕೃಣಾಲ್ ಪಾಂಡ್ಯನ್ ಆಡಿಸ್ಬಿಡ್ಬೇಕು, ಅವತ್ತು ಗೆದ್ಬಿಡ್ತೀವಿ ಆರಾಮಾಗಿ ಆ ಟೀಮ್. ನನ್ ಪ್ರಕಾರ ಆ ಓಪನಿಂಗ್ ಸಂಜು ಸ್ಯಾಮ್ಸನ್ ಒಂಚೂರು ಫೈರ್ ಆಗ್ಬೇಕು. ವರ್ಲ್ಡ್ ಕಪ್ ಇಂದ ಬಂದಿರೋದು, ಮ್ಯಾನ್ ಆಫ್ ದ ಟೂರ್ನಮೆಂಟ್. ಸಂಜು ಸ್ಯಾಮ್ಸನ್ ಆಡಿದ್ರೆ ಇಲ್ಲ ಓಪನಿಂಗ್ ಚೆನ್ನಾಗ್ ಆಡ್ತಾನಲ್ಲ ಸಂಜು ಸ್ಯಾಮ್ಸನ್, ಏನಕ್ಕೆ ಅವನಿಗೆ ಸಂಜು ಪ್ರತಿ ಸೀಸನ್ ಫಸ್ಟ್ 2 ಮ್ಯಾಚ್ ಅಲ್ಲಿ ಒಂದು ಹಾಫ್ ಸೆಂಚುರಿ ಗ್ಯಾರಂಟಿ ಹೊಡಿತಿದ್ದ. ಬಂದ್ಮೇಲೆ ಅವ್ನ್ ಯಾಕೋ ಇದೇ ಸರಿ ಇಲ್ಲ. ಋತುರಾಜು ಆಯುಷ್ ಮಾತ್ರ ಓಪನ್ ಆಡಿಸ್ಬೇಕು. ಇನ್ನೊಂದ್ ಹೇಳ ಋತುರಾಜ್ಗೆ ಋತು ಸರಿ ಇಲ್ಲ. ಸ್ವಲ್ಪ ಋತು ಸರಿ ಆದ್ಮೇಲೆ ಕ್ಯಾಪ್ಟನ್ಸಿ ಕೊಟ್ಟು ಆಡ್ಸಿ. ಋತು ಸರಿ ಹೋಗ್ತಿಲ್ಲ. ಋತುರಾಜ್ಗೆ ಹೊಸ ಋತು ಸರಿ ಇಲ್ಲಿ ನಿಲ್ಲು ಪುಟ್ಟ, ಅಲ್ಲಿ ನಿಲ್ಲು ಪುಟ್ಟ, ಎಲ್ಲೂ ಕಾಣ್ತಿಲ್ಲ. ಪುಟ್ಟ ಕಾಣೆ ಆಗಿದ್ದಾನೆ. ಅದ ರೆಕಾರ್ಡ್ ಹಂಗೈತಿ. ಧೋನಿ ಇರ್ಲಾರ ಮ್ಯಾಚ್ ಯಾವಾಗ ಧೋನಿ ಇನ್ನೊಂದ್ ಏನ್ ಗೊತ್ತಾ, ಯಾವತ್ತು ಲಾಸ್ಟ್ ಟೈಮ್ 2024 ಅಲ್ಲಿ CSK ವರ್ಸಸ್ RCB ಮ್ಯಾಚ್, ಅವತ್ತಿಂದ ಚೆನ್ನೈಗೆ ಇದೇ ಇಲ್ಲ. ಅವತ್ತೇ ಲಾಸ್ಟ್ ಮುಗೀತು. ಚೆನ್ನೈ ಒಳ್ಳೆ ಆಸ್ಟ್ರೇಲಿಯಾ ಟೀಮ್ ಇದ್ದಂಗಿತ್ತು ಅಲ್ಲಿ ತನಕ. ಅವತ್ ಸೋತಾಗಿಂದ UAE. ಅದಾದ್ಮೇಲಿಂದ ಎಲ್ಲ ಅವ್ರು ಲಾಸ್ ಆಗಿದೆ ತುಂಬಾ. ಚೆನ್ನೈ ಯಾವಾಗ್ಲೂ ಕಂಬ್ಯಾಕ್ ಮಾಡಕ್ ಪ್ಲೇಯರ್ಸ್ ಇಲ್ಲ. ಕಂಬ್ಯಾಕ್ 2 ವರ್ಷದ ಹಿಂದಿಂದ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ರೆಕಾರ್ಡ್ ಗೊತ್ತಾ ಲೇ? ಹೇಳು. ಡೆಕೆಡ್ದಾಗ ಹೋಸ್ಟ್ ಟೀಮು CSKನೇ, ಜಾಸ್ತಿ ಚಾಂಪಿಯನ್ಸ್ ಟೀಮು CSKನೇ. ಇಡೀ ಡೆಕೆಡ್ದಾಗ ಹೋಸ್ಟ್ ಟೀಮ್ ಅಂದ್ರೆ CSK. ಸರಿ. ಜಾಸ್ತಿ ಚಾಂಪಿಯನ್ಸ್ ಆಗಿದ್ದು CSKನೇ. ಸರಿ. ಮತ್ತ ಮಾಡ್ತಾರ ಇವಾಗ ಪ್ರೆಸೆಂಟ್ ಮಾತಾಡ್ರಿ. ಪ್ರೆಸೆಂಟ್ ಹೇಳಿ. ನಾಳೆ ಮ್ಯಾಚ್ ಇಂದ ಹೇಳಿ. ಏನ್ ಬಾಳ ಎಷ್ಟ್ ದಿವ್ಸ, ಈಗ 2 ವರ್ಷ ಆಯ್ತು ಕಪ್ ಹೊಡಿಲಾರೆ. ಬರ್ತಾರ ಕಮ್ಬ್ಯಾಕ್ ಮಾಡ್ತಾರ. ಅದು ಬಿಟ್ಟಾಕು, 2 ವರ್ಷದ ಬಿಟ್ಟಾಕು. ನಾಳೆ ಮ್ಯಾಚ್ ಇಂದ ಹೇಳು. ನೀನ್ 2 ನಾಳೆ ಮ್ಯಾಚ್ ಮಾತಾಡಿ. ನಾಳೆ ಟಾಸ್ ಗೆದ್ರೆ ಸಾಕಷ್ಟೇ. ಉಳ್ಕಿದ್ ಹೆಂಗಾರ ಇರೋರ್ ಪ್ಲೇಯಿಂಗ್ 11 ಟಾಸ್ ಒಂದಾಗಿ. ನೀವು ಟಾಸ್ ಗೆದ್ರೆ ನಾವು 300 ಹೊಡಿತೀವಿ. ನೀವು ಟಾಸ್ ಗೆಲ್ಲಿ ನಾವು 300 ಹೊಡಿತೀವಿ. 301 ಹೊಡಿ, 302 ಹೊಡೆದ ಹೊಡಿತಾರ. 302 ನಾವು 300 ನೀವು 100ಕ್ಕೆ ಆಲ್ ಔಟ್. ಪ್ರೆಷರಿಗೆ ಸತ್ತೋಗ್ತೀರಾ. ಪ್ರೆಷರಿಗೆ ಸತ್ತೋಗ್ ಮಣ್ಣಾಗ್ತೀರಾ. ಏನಿಲ್ಲ ಚಿನ್ನಸ್ವಾಮಿ ಅಲ್ಲ. ಜೋಕ್ಸ್ ಅಪಾರ್ಟ್, ಮತ್ತೆ ಸೀರಿಯಸ್ ಆಗಿ ನಾಳೆ ಸ್ಕೋರ್ ಪ್ರಿಡಿಕ್ಷನ್ ಹೇಳಿ ಗೈಸ್. ಸ್ಕೋರ್ ಪ್ರಿಡಿಕ್ಷನ್: RCB ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 250+. ಚೆನ್ನೈ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 200. ಚೆನ್ನೈ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 190 to 210. RCB ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 250+. ಓಕೆ. ಚೆನ್ನೈ ಫಸ್ಟ್ ಬ್ಯಾಟಿಂಗ್ ಆದ್ರೂ 230+ ಆಗುತ್ತೆ. ಓಕೆ. ನಿಮ್ದು ಕಡೆ ಅಂದ್ರೆ ನಾಳೆ ಯಾರು ಫಸ್ಟ್ ಇನ್ನಿಂಗ್ಸ್ ಆಡಿದ್ರು 200+ ಹೊಡೆದಿದ್ದಾರೆ. ನನ್ ಪ್ರಕಾರ ನಾಳೆ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಅಂತ ತಗೊಂಡ್ರೆ 2 ಟೀಮ್ ಇಂದನು ನಾನು ನಮ್ಮ ಕರ್ನಾಟಕದ ಹೆಮ್ಮೆ ಕ್ಯಾಪ್ಟನ್, ಈಗ ಸದ್ಯಕ್ಕೆ ರೀಸೆಂಟ್ ಕ್ಯಾಪ್ಟನ್ ಆಗಿರೋ DDP ಹತ್ರ ಹೋಗ್ತೀನಿ. ಸಂಜು ಚೇಟ ನಿಮ್ ಚೇಟ ಹೇಳಿ ಎಲ್ಲಾ ಬೆಂಗಳೂರು ಮಳೆ ಚಾ ಕೊಡ್ತಾರ ನಾಳೆ. ನಿಮ್ದು ಕಡೆ ನಾಳೆ ಯಾವ್ದು ಕಾರ್ತಿಕ್ ಅವ್ರೆ? ನಿಮ್ದು ನಂದು ಅದೇ ಹೇಳಿದ್ನಲ್ಲ, ಯಾವ ಟೀಮ್ ಆಡಿದ್ರು 200+ ಸ್ಕೋರ್ ಮಾಡ್ತಾರೆ. ಪ್ಲೇಯರ್ ಟು ವಾಚ್ ಔಟ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ. ಸೇಫ್ ಆಪ್ಷನ್ ಹೋಗ್ತಾ ಇದ್ದಾನೆ. 50 ಗ್ಯಾರಂಟಿ ಇರುತ್ತೆ. ಆಮೇಲೆ ಇನ್ನೊಬ್ಬ ಪ್ಲೇಯರ್ ಕೊಡ್ತೀನಿ. ಇನ್ನೊಬ್ಬ ಪ್ಲೇಯರ್ ನನ್ನ ಪ್ಲೇಯರ್ ಟು ವಾಚ್ ಔಟ್ ನನಗೆ CSK ಟೀಮ್ ಇಂದ ನಾನು ನೋಡ್ಬೇಕು ಅಂತ ಆಸೆ. ಸಂಜು ಸ್ಯಾಮ್ಸನ್. ಇನ್ನೊಂದ್ ಏನ್ ಗೊತ್ತಾ, CSK ಅನ್ಶುಲ್ ಕಂಬೋಜ್ ಬಿಡಕ್ ಹೇಳ್ಬೇಕು. ಆ ಪೇಸ್ ಏನಾರು ನಾಳೆ ಹಾಕಿದ್ರೆ ಮಿಸ್ ಆಗಿ ಜಾಕೋಬ್ ಬೆತ್ತಲ್ ಆಡಿದ್ರೆ 6 ಹೊಡಿತಾನ ಅವ್ನ ಪೇಸಿಗೆ. ಹೌದೌದು. ಟೀಮ್ ಡೇವಿಡ್ಗೆ ಅದ್ ಬಾಲೆ ಅನ್ಸಲ್ಲ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, CSK ಅಂತ ಹೇಳ್ತಾ ಇಲ್ಲ, ಕ್ಯಾಪ್ಟನ್ಸಿ ಮತ್ CSK ಅಂತ ಹೇಳ್ತಿಲ್ಲ. ಇನ್ನೊಂದು ಪಾಯಿಂಟ್ ಆಡ್ ಮಾಡ್ತೀನಿ ನಾನು. ನಾಳೆ ಬೆಂಗಳೂರಲ್ಲಿ ನಡೀತಿರೋ ಮ್ಯಾಚ್ ಆದ್ರಿಂದ ಅಪೋನೆಂಟ್ ಯಾರೇ ಆಗಿದ್ರು ಪವರ್ ಪ್ಲೇ ಒಳಗಡೆನೆ ಒಂದು ಒಳ್ಳೆ ಸ್ಕೋರ್ ಮಾಡ್ಕೊಂಡ್ರೆ ಅವರಿಗೆ ಸ್ವಲ್ಪ ಬೆಟರ್ ಆಪ್ಷನ್ ಅದು. ಯಾಕಂದ್ರೆ
ಆ ಪವರ್ ಪ್ಲೇ ಒಳಗಡೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಭುವನೇಶ್ವರ್ ಕುಮಾರ್ ಬರ್ತಾರೆ. ಅವ್ರ ಬೌಲಿಂಗ್ ಅಷ್ಟು ಈಸಿ ಇರಲ್ಲ. ನಾವ್ ಎಲ್ಲೂನು ಭುವನೇಶ್ವರ್ ಕುಮಾರ್ದು ಏನಂತೀವಿ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲ, ಆತರ ಯಾವಾಗ್ಲೂ ನಾವ್ ಹೇಳೇ ಇಲ್ಲ, ಯಾವಾಗೂ ನಾವು ನೋಡೇ ಇಲ್ಲ. ಪವರ್ ಪ್ಲೇ ಬಂದ್ರೆ ಏನಾದ್ರು ಪ್ರೀವಿಯಸ್ ಆಗಿ ಹ್ಯಾಸಲ್ವುಡ್ ಇದ್ರು, ಭುವನೇಶ್ವರ್ ಕುಮಾರ್ ಇದ್ರು, ಆ ಟೈಮ್ ಅಲ್ಲಿ ಅವ್ರದ್ದು ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗ್ತಿತ್ತು. ಇವಾಗ ಭುವನೇಶ್ವರ್ ಕುಮಾರ್ದು ಮತ್ತೆ ಡೆಫಿದು ಕಾಂಬಿನೇಷನ್ ನೋಡ್ತಾ ಇದೀವಿ. ಏನಾದ್ರೂ ಒಂದೇ ಒಂದ್ ಲೋಪದೋಷ ಹುಡುಕೊಂಡ್ರೆ ಸಿ ಎಸ್ ಕೆ ಅವರು, ಅಂದ್ರೆ ಸಂಜು ಸ್ಯಾಮ್ಸನ್ ಇರೋದಿಕ್ ಹೇಳ್ತಾ ಇರೋದು, ಓಪನಿಂಗ್ ಸಂಜು ಸ್ಯಾಮ್ಸನ್ ಬಂದ್ರೆ ಅಂತ, ಅವರಿಗೆ ಒಂದ್ ಚಾನ್ಸ್ ಇದೆ 50+ ಸ್ಕೋರ್ ಮಾಡೋದಕ್ಕೆ, ಅದು ಪವರ್ ಪ್ಲೇ ಅಲ್ಲಿ. ಸಂಜು ಸ್ಯಾಮ್ಸನ್ ಗೆ ಒಂದು ವೀಕ್ ಪಾಯಿಂಟ್ ಇದೆ, ಬಾಲ್ ಬಿದ್ದು ಆಫ್ ಸ್ಟಂಪ್ ಗೆ ಹೋಗ್ತಿದ್ರೆ ಆಡಕ್ ಬರಲ್ಲ ಸಂಜು ಸ್ಯಾಮ್ಸನ್. ಯಾವಾಗ್ಲೂ ಆಫ್ ಸ್ಟಂಪ್ ಕವರ್ ಮಾಡ್ಕೊಂತಾನೆ ಸಂಜು ಸ್ಯಾಮ್ಸನ್. ಆಫ್ ಸ್ಟಂಪ್ ಆಲ್ಮೋಸ್ಟ್ ತೋರ್ಸಲ್ಲ ಸಂಜು ಸ್ಯಾಮ್ಸನ್. ಬಾಲ್ ಹಾಕಕ್ ಸ್ಟಾರ್ಟ್ ಆದ ತಕ್ಷಣ ಆಫ್ ಸ್ಟಂಪ್ ಕವರ್ ಮಾಡ್ತಾನೆ. ಒಪ್ತಿ ಗಾಳಿ ಇದನ್ನ ಹೌದು. ಬಾಲ್ ಪಿಚ್ ಆಗಿ ಆಫ್ ಸ್ಟಂಪ್ ಹೋಗ್ತಿದ್ರೆ ಹೆಜ್ಜೆ ಮುಂದೆ. ಹೌದೌದೌದು. ಅವ್ರೇನಂತಾರೆ ಅಂದ್ರೆ ಸ್ವಲ್ಪ ವೈಡ್ ಆಗಿ ಬಂದ್ರೆ ಮೂವ್ ಆಗ್ಬಿಟ್ಟು ಹೊಡಿಯೋ ಅಷ್ಟು ಅವರು ಸ್ವಲ್ಪ ಇನ್ನೊಂದು ಯೋಚನೆ ಮಾಡ್ತಾರ ಒಮ್ಮೆ. ಸೆಟ್ಲ್ ಆಗ್ಬೇಕು. ಸ್ಟಾರ್ಟಿಂಗ್ ಆಗಲ್ಲ, ಸೆಟ್ಲ್ ಆಗಿ ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ. ಹೌದು. ಋತುರಾಜ್ ಗಾಯಕ್ವಾಡ್ ಏನ್ ಮಾಡ್ತಾರ ನೋಡ್ಬೇಕು. ಯಾಕಂದ್ರೆ 2 ಮ್ಯಾಚ್ ಅಲ್ಲೂ ಅವ್ರದ್ದು ಸ್ಲೋ ಅಂಡ್ ಸ್ಟಡಿ ಆಗೇ ಇದಾರೆ. ಸ್ವಲ್ಪ ಅಷ್ಟೊಂದು T20 ತರ ಫಾರ್ಮ್ಯಾಟ್ ಕಾಣ್ತಾ ಇಲ್ಲ ಅವ್ರದ್ದು. ನಾಳೆ ಮ್ಯಾಚ್ ಅಲ್ಲಿ ಏನಾದ್ರು ಒಂದು ಒಳ್ಳೆ ಇಂಪ್ಯಾಕ್ಟ್ ತೋರಿಸ್ತಾರ ಅಂತ ನೋಡ್ಬಹುದು. ಮತ್ ಬೌಲಿಂಗ್ ಸೈಡ್ ಬಂದ್ರೆ ಅವರು 20 ಬಾಲ್ಸ್ 20 ರನ್ಸ್ ಹೊಡಿತಾರ ನಾಳೆ ಮ್ಯಾಚ್ ಅಲ್ಲಿ ಅಂದ್ರೆ ಅದ ಆಲ್ಮೋಸ್ಟ್ ಆಪೋನೆಂಟ್ ಗೆದ್ದಂಗೆ ಆಯ್ತದು. ಡಾಟ್ ಬಾಲ್ ಲೆಕ್ಕ ಅವು. ಟೆಸ್ಟ್ ಆಡಕ್ ಕಳ್ಸು, ಟೆಸ್ಟ್ ಬ್ಯಾಟ್ಸ್ಮನ್ ಇಲ್ಲ ಅಂತ ಕಳ್ಸು. ಸೆಲೆಕ್ಟ್ ಮಾಡಲ್ಲ ಟೆಸ್ಟ್ ಗೆಲ್ಲ. ಮತ್ತೆ ಬೌಲರ್ಸ್ ಹೇಳಿ ಸಿ ಎಸ್ ಕೆ ಯಾವ್ದಾದ್ರು ಚೇಂಜಸ್ ಇದೆಯಾ? ಬೌಲರ್ಸ್ ಇದ್ರೆ ಹೇಳ್ಬೇಕಲ್ಲ. ಹೇಳಿ, ಕೇಳಿಸ್ತಿಲ್ಲ. ಬೌಲರ್ಸ್ ಇದ್ರೆ ಹೇಳ್ಬೇಕಲ್ಲ, ಬೌಲರ್ಸ್ ಇಲ್ಲ ಅಲ್ಲಿ. ಈ ತರ ಎಲ್ಲ ಟ್ರೋಲ್ ಮಾಡಿದ್ರೆ ಒಂದ್ 4 ಓವರ್ ಅನಸ್ಬೇಕಲ್ಲ, ಚಲೋ ಬಾಲರ್ ಅದ, ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ತಾನ ಅಂತ. ಯಾವನ್ ಬರ್ತಾನ? 4 ಬಾಲ್ ಚಲೋ ಆಗಿರ್ತ, 5ನೇ ಬಾಲ್ 4 ಅಥವಾ 6 ಪಿಕ್ಸ್ ಬೀಳುತ್ತ, ಲಾಸ್ಟ್ ಬಾಲ್ ಇಲ್ಲ ಫಸ್ಟ್ ಬಾಲ್. ನಿಮಗೆ ಅಲ್ಲ ವಿನಯ್ ಬ್ರೋ, ಒಂದೇ ಒಂದ್ ಕ್ವಶನ್ ನಿಮ್ಗೆ. RCB ನಾವು ಫಸ್ಟ್ ಮ್ಯಾಚ್ ನೋಡಿದ್ವಿ, ಬ್ಯಾಟರ್ಸ್ ಎಷ್ಟು ಹಂಗರ್ ಅಲ್ಲಿ ಇದಾರೆ ಅಂತ ನೋಡಿದ್ವಿ. ಈ ತರ ಸಿ ಎಸ್ ಕೆ ಟೀಮ್ದು ಬೌಲಿಂಗ್ ಆಪ್ಷನ್ ಇಟ್ಕೊಂಡು ಆ ತರ ಹಂಗರ್ ಇರೋ ಬ್ಯಾಟರ್ಸ್ ಹತ್ರ ಬೌಲಿಂಗ್ ಮಾಡಿದ್ರೆ ಸಿಚುಯೇಷನ್ ಏನಾಗಿರ್ಬೋದು? ಎರಡು ಆಗಿರ್ಬೋದು. ಈ ಸದ್ ಹೆಂಗಿದ್ರೆ ಡಮ್ಮಿ ಬೌಲರ್ ಅಂತ ಹೊಡಿಕೆ ಔಟ್ ಆಗೋಬಹುದು, ಇಲ್ಲ ಬಿಗ್ ಸ್ಕೋರ್ ಆಗ್ಬೋದು. ಒಂದು ಏನು ಅಂದ್ರೆ, ನಾವು ದೇವದತ್ ಪಡಿಕಲ್ದು ಇನ್ನಿಂಗ್ಸ್ ನೋಡಿದಾಗ ಅವ್ರು ತುಂಬಾ ಪವರ್ ಶಾಟ್ಸ್ ಆತರ ಟ್ರೈ ಮಾಡೇ ಇಲ್ಲ, ಬರೀ ಟೈಮಿಂಗ್ ನೋಡಿದ್ದಾರೆ ಅವರು. ಇವಾಗ ಈ ತರ ತುಂಬಾ ಪವರ್ ಹಿಟ್ ನಾವ್ ನೋಡೇ ಇಲ್ಲ. ಒಳ್ಳೆ ಟೈಮಿಂಗ್ ಮಾಡ್ತಾನೆ, ಸ್ವಲ್ಪ ಪವರ್ ಇದೆ ಅಂತ ಏನ್ ನೀನು ಇದ್ ಮಾಡ್ಬೇಡ ನಮ್ ಹುಡ್ಗನ್ ಬಗ್ಗೆ. ಅವ್ರಿಗೆ ಅಲ್ಲಲ್ಲ, ದೇವದತ್ ಪಡಿಕಲ್ಗೆ ಆಲ್ಮೋಸ್ಟ್ ಪಿಚ್ ಎಲ್ಲಾ ಕಡೆನೂ ಅವ್ರಿಗೆ ಗೊತ್ತು, ಹೊಡೆದ್ರೆ ಬೇಗ ಬೌಂಡ್ರಿ ದಾಟುತ್ತೆ ಅಂತ. ಅವ್ರು ಆಲ್ಮೋಸ್ಟ್ ಪ್ರಾಕ್ಟೀಸ್ ಪಿಚ್ ಕಡೆನೆ ಹೊಡಿತಾ ಇದ್ದಿದ್ದು ನಾವು ನೋಡಿದ್ವಿ. ಅವ್ನ್ ಮಧ್ಯೆ ಒಂದ್ ಪ್ರಿಡಿಕ್ಷನ್ ಹೇಳಿಲ್ಲ ಅವನು, ಗಾಳಿ ಅನ್ನೋನು. ಪ್ರಿಡಿಕ್ಷನ್ ಚೆನ್ನೈನಲ್ಲ ಹೇಳಿದ್ನಲ್ಲ ಅವನು, ಬ್ರೇವಿಸ್ ಸಂಜು ನಮ್ದು ನಮ್ದು ಕಿಂಗ್ ಕೊಹ್ಲಿ ಆಲ್ವೇಸ್. ಸರಿ, ಚೆನ್ನೈ ಮೇಲೆ ಐತ ಅಂತ ಎಕಾನಮಿ ಹೇಳಿ, ಯಾರ್ದಾರು ಒಂದ್ ಒಳ್ಳೆ ಬೌಲರ್ ಹೆಸರು ಹೇಳಿ. ಇವಾಗ ಬ್ಯಾಟರ್ಸ್ ಹೇಳಿದ್ವಿ 3 ಜನನು. ಭೂವಿ ಬಾಲಿಂಗ್ ಹೆಜಲ್ವುಡ್ ಬಂದ್ರೆ ಹೆಜಲ್ವುಡ್. ನಮ್ದು ಬೌಲರ್ ಬಂದ್ಬಿಟ್ಟು ಡಫಿ. ಅಷ್ಟೇ. ನಾಳೆ ಮ್ಯಾಚ್ RCB CSK ಮ್ಯಾಚ್ ಭುವನೇಶ್ವರ್ ಕುಮಾರ್ ಅಂತ ಯಾರ್ಯಂದು ನನ್ ಭೂವಿ ಇವ್ರು ಅಡ್ಮಿನ್ ಗೊತ್ತಿಲ್ಲ. ಅಡ್ಮಿನ್ ಮಾತಾಡಲ್ಲ ನಾನು. ಯಾಕ ಮತ್ತೆ ಇದಾಗತ್ತಾನ ನನಗೆ ಅಡ್ಮಿನ್ ಇಲ್ಲ ಅವರೆಲ್ಲ ನಮ್ದು ಅಡ್ಮಿನ್ ಫೇಸ್ ತೋರ್ಸಿದ್ರೆ ಹುಡುಗಿ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅಂತ ಅವ್ರು ತೋರಿಸ್ತಾ ಇಲ್ಲ. ಅವ್ರದೆಲ್ಲ 1K ಆದಾಗ ಫೇಸ್ ರಿವೀಲ್ ವಿಡಿಯೋ ಬರುತ್ತೆ.
1K ಫಾಲೋವರ್ಸ್ ಆದಾಗ. ಪ್ರಳಯ ಅಂತಕ. ಎಡಿಟ್ರಿಗೆ ಬೇಗ ವಿಡಿಯೋ ಕೊಡಪ್ಪ, ಸಾಕು ಎಡಿಟ್ ಮಾಡ್ಬೇಕು ಬೇಗ. ಇಷ್ಟೇ ಫ್ರೆಂಡ್ಸ್, ಇವಾಗ ಇವತ್ತಿನ ನಾಳೆ ಮ್ಯಾಚ್ ಇಂದು ಪ್ರಿಡಿಕ್ಷನ್ಸ್ ಇಷ್ಟೇ ಹೇಳಕ್ ಇಷ್ಟಪಡ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್.